Welcome back to my YouTube channel Learn with Ramya. Today I am teaching you BCom third semester SCP syllabus Financial Management in that chapter 3rd Financial Decision. In the third chapter, Penta 4 Limited as currently on all equity shares consisting of 15,000 equity share of rupees 100 each. The management is planning to raise another 25 lakhs to finance a major program of expansion and is considering 3 alternative method of financing. So Penta 4 Limited ಅನ್ನೋರು ಕರೆಂಟ್ಲಿ ಅವ್ರ ಹತ್ರ ಈಕ್ವಿಟಿ ಶೇರ್ ಕ್ಯಾಪಿಟಲ್ಸ್ ಇದೆ, ದಟ್ ಈಸ್ 15,000 ಈಕ್ವಿಟಿ ಶೇರ್ಸ್ ಇದೆ ಅಟ್ ರುಪೀಸ್ 100 ಈಚ್. ಸೊ 15,000 ಇಂಟು 100 ಮಾಡಿದ್ರೆ ನಮಗೆ 15 ಲ್ಯಾಕ್ ಈಕ್ವಿಟಿ ಕ್ಯಾಪಿಟಲ್ ಆಲ್ರೆಡಿ ಇದೆ. ಸೊ ದ ಮ್ಯಾನೇಜ್ಮೆಂಟ್ ಈಸ್ ಪ್ಲಾನಿಂಗ್ ಟು ರೈಸ್ ಅನದರ್ 25 ಲ್ಯಾಕ್ ಟು ಫಿನಾನ್ಸ್ ಎ ಮೇಜರ್ ಪ್ರೋಗ್ರಾಮ್ ಟು ಎಕ್ಸ್ಪ್ಯಾನ್ಷನ್ ಅಂತ ಇದೆ. ಸೊ ಮ್ಯಾನೇಜ್ಮೆಂಟ್ ಅವ್ರು ಪ್ಲ್ಯಾನ್ ಮಾಡ್ತಿದ್ದಾರೆ ಅನದರ್ 25 ಲ್ಯಾಕ್ಸ್ ಅವರು ಕ್ಯಾಪಿಟಲ್ಸ್ಗಳನ್ನ ರೈಸ್ ಮಾಡಬೇಕು. ಅದಕ್ಕೆ ಅವ್ರ ಹತ್ರ 3 ಆಲ್ಟರ್ನೇಟಿವ್ ಮೆಥಡ್ಸ್ ಇದೆ, 3 ಆಲ್ಟರ್ನೇಟಿವ್ ಪ್ಲ್ಯಾನ್ಸ್ ಇದೆ. ಸೊ ಆ 3 ಆಲ್ಟರ್ನೇಟಿವ್ ಪ್ಲ್ಯಾನ್ಸಲ್ಲಿ ಯಾವುದರಿಂದ ಅವ್ರಿಗೆ ಅರ್ನಿಂಗ್ ಪರ್ ಶೇರ್ ಜಾಸ್ತಿ ಬರುತ್ತೋ ಅದು ಅವ್ರಿಗೆ ಬೆಸ್ಟ್ ಆಪ್ಷನ್ಸ್ ಆಗುತ್ತೆ. ಓಕೆ, ಸೊ ಅದರಲ್ಲಿ ಫಸ್ಟ್ ಆಪ್ಷನ್ ಬಂದು ಟು ಇಶ್ಯೂ 25,000 ಈಕ್ವಿಟಿ ಶೇರ್ ಆಫ್ ರುಪೀಸ್ 100 ಈಚ್. ಆಲ್ರೆಡಿ 15,000 ಈಕ್ವಿಟಿ ಶೇರ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಶೇರ್ ಇದೆ. ಈಗ ಅವರು 25,000 ಈಕ್ವಿಟಿ ಶೇರ್ 100 ಈಚಿನ ಇಶ್ಯೂ ಮಾಡಬೇಕಂತಿದ್ದಾರೆ. 25,000 ಇಂಟು 100 ಮಾಡಿಕೊಂಡ್ರೆ 25 ಲ್ಯಾಕ್ಸ್ ಅಷ್ಟು ನಿಮಗೆ ಈಕ್ವಿಟಿ ಶೇರ್ ಬರುತ್ತೆ. ಇದು ಪ್ಲ್ಯಾನ್ 1ದು. ಪ್ಲ್ಯಾನ್ 2 ಬಂದು ಟು ಇಶ್ಯೂ 25,000 8% ಡಿಬೆಂಚರ್ ಆಫ್ 100 ಈಚ್ ಅಂತ ಇದೆ. ಸೊ ಆಲ್ರೆಡಿ 15 ಲ್ಯಾಕ್ ಈಕ್ವಿಟಿ ಶೇರ್ ಪ್ಲಸ್ ಅದ್ರ ಜೊತೆಗೆ ಇದು 25,000 8% ಡಿಬೆಂಚರ್ 100 ಈಚ್ ಅಂತ ಇದೆ. 25,000 ಇಂಟು 100 ಮಾಡಿಕೊಂಡ್ರೆ 25 ಲ್ಯಾಕ್ ನಮಗೆ ಕ್ಯಾಪಿಟಲ್ ಬರುತ್ತೆ. ಅದೇ ಥರ ಟು ಇಶ್ಯೂ 25,000 8% ಪ್ರಿಫರೆನ್ಸ್ ಶೇರ್ ಆಫ್ ರುಪೀಸ್ 100 ಈಚ್ ಅಂತ ಇದೆ. ಪ್ರಿಫರೆನ್ಸ್ ಶೇರು ಅಷ್ಟೇ 25,000 ಪ್ರಿಫರೆನ್ಸ್ ಶೇರ್ಸ್ಗಳನ್ನ ಇಶ್ಯೂ ಮಾಡ್ತಾರೆ, 100 ಈಚ್ ಇರೋದು. ಅದರಿಂದಾನು ನಮಗೆ 25 ಲ್ಯಾಕ್ಸ್ ಅಷ್ಟು ಅಮೌಂಟ್ಗಳು ಬರುತ್ತೆ. ಸೊ ನೆಕ್ಸ್ಟ್, ದ ಕಂಪನಿ expected earning before interest and taxes, that is EBIT, will be 8 lakh. Assuming corporate tax rate 50%, determine the earning per share in each alternatives and comment which alternative is best and why ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕಂಪನಿ ಅವ್ರಿಗೆ EBIT 8 ಲ್ಯಾಕ್ಸ್ ಬರುತ್ತೆ ಆ್ಯಂಡ್ ಅವರು 50% ಅಷ್ಟು ಟ್ಯಾಕ್ಸ್ಗಳನ್ನ ಪೇ ಮಾಡಬೇಕು. ಈ 3 ಆಲ್ಟರ್ನೇಟಿವಲ್ಲಿ ವಿಚ್ ಇಸ್ ದ ಬೆಸ್ಟ್ ಆಲ್ಟರ್ನೇಟಿವ್ ಅನ್ನೋದನ್ನು ಹೇಳಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ಫಸ್ಟು ನಾವು ಅನಾಲಿಸಿಸ್ ಟೇಬಲ್ ಮಾಡ್ಕೊಬೇಕು. ಇದು ವರ್ಕಿಂಗ್ ನೋಟ್. ಸೊ ವರ್ಕಿಂಗ್ ನೋಟಲ್ಲಿ ಅನಾಲಿಸಿಸ್ ಟೇಬಲ್, ಸೊ ಅದರಲ್ಲಿ ಕಾಲಮ್ಸ್ ನೋಡಿ, ಪರ್ಟಿಕ್ಯುಲರ್ಸ್, ಪ್ಲ್ಯಾನ್ 1, ಪ್ಲ್ಯಾನ್ 2, ಪ್ಲ್ಯಾನ್ 3 ಇದೆ. ಸೊ ಫಸ್ಟು ನಾವು ತೊಗೋಬೇಕಾಗಿರೋದು ಈಕ್ವಿಟಿ ಶೇರ್ ಕ್ಯಾಪಿಟಲ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ಲ್ಯಾನ್ 1ನಲ್ಲಿ ಆಲ್ರೆಡಿ ಇರುವಂಥ 15,000 ಈಕ್ವಿಟಿ ಶೇರ್ ಇಂಟು 100 ಈಚ್ 15 ಲ್ಯಾಕ್ ಆ್ಯಂಡ್ ಪ್ಲ್ಯಾನ್ 1ನಲ್ಲಿ ಇಶ್ಯೂ ಮಾಡ್ತಾ ಇರುವಂಥ 25,000 ಈಕ್ವಿಟಿ ಶೇರ್ 100 ಈಚ್ 25 ಲ್ಯಾಕ್ ಎರಡೂ ಕ್ಯಾಪಿಟಲ್ನ ಆ್ಯಡ್ ಅಪ್ ಮಾಡಿಕೊಂಡ್ರೆ ನಮಗೆ 40 ಲ್ಯಾಕ್ಸ್ ಬರುತ್ತೆ. ಆ್ಯಂಡ್ ಪ್ಲ್ಯಾನ್ 2ಅಲ್ಲಿ ಈಕ್ವಿಟಿ ಶೇರ್ ರೈಸ್ ಮಾಡೋ ಅಂಥ ಪ್ಲ್ಯಾನ್ ಇಲ್ಲ. ಸೊ ಹಾಗಾಗಿ ಓಲ್ಡ್ ಒನ್ ಏನಿದೆ 15,000 ಇಂಟು 100 15 ಲ್ಯಾಕ್ ಹಾಗೆ ಉಳ್ಕೊಳ್ಳುತ್ತೆ. ಆ್ಯಂಡ್ ಪ್ಲ್ಯಾನ್ 3ಅಲ್ಲಿ ಕೂಡ ಈಕ್ವಿಟಿ ಶೇರ್ ಇಶ್ಯೂ ಮಾಡೋ ಐಡಿಯಾ ಇಲ್ಲ. ಹಾಗಾಗಿ ಲಾಸ್ಟಲ್ಲಿ ಏನಿದೆಯೋ 15,000 ಈಕ್ವಿಟಿ ಶೇರ್ 100 ಈಚ್ ಏನಿದೆ ಅದೇ ಅಮೌಂಟ್ ಹಾಗೆ ಉಳ್ಕೊಳ್ಳುತ್ತೆ. ಸೊ ಪ್ಲ್ಯಾನ್ 1 40 ಲ್ಯಾಕ್ ಆ್ಯಂಡ್ ಪ್ಲ್ಯಾನ್ 2ಅಲ್ಲಿ 15 ಲ್ಯಾಕ್, ಪ್ಲ್ಯಾನ್ 3ಅಲ್ಲಿ 15 ಲ್ಯಾಕ್ ಅಷ್ಟು ಈಕ್ವಿಟಿ ಶೇರ್ಸ್ಗಳು ಇದೆ. ನೆಕ್ಸ್ಟ್ ಬಂದು ಪ್ಲ್ಯಾನ್ 2ಅಲ್ಲಿ ನಮಗೆ ಪ್ಲ್ಯಾನ್ 2ಅಲ್ಲಿ 25,000 8% ಡಿಬೆಂಚರ್ 100 ಈಚ್ ಅಂತ ಇದೆ. ಸೊ ನಾವಿಲ್ಲಿ 8% ಡಿಬೆಂಚರ್ ಅಂತ ಬರೀತೀವಿ. ಪ್ಲ್ಯಾನ್ 1ಗಿಲ್ಲ, ಪ್ಲ್ಯಾನ್ 2ಗೆ 25,000 ಇಂಟು 100 ಈಚ್, ಸೊ 25 ಲ್ಯಾಕ್ ಬರುತ್ತೆ. ನೆಕ್ಸ್ಟ್ ಥರ್ಡ್ ಬಂದು ಟು ಇಶ್ಯೂ 25,000 8% ಪ್ರಿಫರೆನ್ಸ್ ಶೇರ್ ಆಫ್ ರುಪೀಸ್ 100 ಈಚ್ ಅಂತ ಇದೆ. ಸೊ 8% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಪ್ಲ್ಯಾನ್ 1 ನಿಲ್, ಪ್ಲ್ಯಾನ್ 2 ನಿಲ್, ಪ್ಲ್ಯಾನ್ 3ಅಲ್ಲಿ ಅಗೇನ್ 25,000 ಇಂಟು 100 ಮಾಡಿಕೊಂಡ್ರೆ 25 ಲ್ಯಾಕ್ಸ್ ಬರುತ್ತೆ. ಇದು ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್. ಈಗ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟೆಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ದಟ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಆಫ್ ಅ ಶೇರ್. ಪ್ಲ್ಯಾನ್ 1ಅಲ್ಲಿ ನಮ್ಮ ಹತ್ರ 40 ಲ್ಯಾಕ್ಸ್ ಇದೆ, ದಟ್ ಡಿವೈಡೆಡ್ ಬೈ 100 ಮಾಡ್ಕೊಳ್ತೀವಿ. ಪ್ಲ್ಯಾನ್ 2ಅಲ್ಲಿ 15 ಲ್ಯಾಕ್ ಈಕ್ವಿಟಿ ಕ್ಯಾಪಿಟಲ್ ಇದೆ, 15 ಲ್ಯಾಕ್ ಡಿವೈಡೆಡ್ ಬೈ 100 ಮಾಡ್ಕೊಳ್ತೀವಿ. ಪ್ಲ್ಯಾನ್ 3ಅಲ್ಲಿ 15 ಲ್ಯಾಕ್ ಇದೆ, 15 ಲ್ಯಾಕ್ ಡಿವೈಡೆಡ್ ಬೈ 100 ಮಾಡ್ಕೊಳ್ತೀವಿ. ವಿಲ್ ಗೆಟ್ ನಂಬರ್ ಆಫ್ ಈಕ್ವಿಟಿ ಶೇರ್. ಸೊ ನೆಕ್ಸ್ಟ್ ಕಾಲಮ್ ನಂಬರ್ ಆಫ್ ಈಕ್ವಿಟಿ ಶೇರ್. ಸೊ 40 ಲ್ಯಾಕ್ ಡಿವೈಡೆಡ್ ಬೈ 100 ಮಾಡಿಕೊಂಡ್ರೆ 40,000, 15 ಲ್ಯಾಕ್ ಡಿವೈಡೆಡ್ ಬೈ 100 ಮಾಡಿಕೊಂಡ್ರೆ 15,000, ಅಗೇನ್ 15 ಲ್ಯಾಕ್ ಡಿವೈಡೆಡ್ ಬೈ 100 ಮಾಡಿಕೊಂಡ್ರೆ 15,000. ಇದು ನಮಗೆ ಅನಾಲಿಸಿಸ್ ಟೇಬಲ್. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ಕಂಪ್ಯೂಟೇಷನ್ ಆಫ್ ಅರ್ನಿಂಗ್ ಪರ್ ಶೇರ್ಗಳನ್ನ ಮಾಡಬೇಕು. ಸೇಮ್ ಕಾಲಮ್ಸ್, ಪರ್ಟಿಕ್ಯುಲರ್ಸ್, ಪ್ಲ್ಯಾನ್ 1, ಪ್ಲ್ಯಾನ್ 2,
ಪ್ಲಾನ್ 3. ಸೊ ಅದರಲ್ಲಿ ಫಸ್ಟು ಇ ಬಿ ಐ ಟಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ಅರ್ನಿಂಗ್ ಬಿಫೋರ್ ಆ್ಯಂಡ್ ಇಂಟ್ರೆಸ್ಟ್ ಟ್ಯಾಕ್ಸ್ ಬಂದು 8 ಲ್ಯಾಕ್ ಅಂತ. ಸೊ 3 ಕಾಲಮಲ್ಲಿ 8 ಲ್ಯಾಕ್ ಆ್ಯಂಡ್ 8 ಲ್ಯಾಕ್ ಬರುತ್ತೆ. ಸೊ ಇಮಿಡಿಯೇಟ್ಲಿ ಏನು ಮಾಡಬೇಕು ನಾವು ಇಂಟ್ರೆಸ್ಟ್ಗಳನ್ನ ಲೆಸ್ ಮಾಡ್ಕೋಬೇಕು. ಯಾವುದ್ರ ಮೇಲೆ ಇಂಟ್ರೆಸ್ಟ್ ಕೊಡಬೇಕು? ಡಿಬೆಂಚರ್ ಮೇಲೆ ಇಂಟ್ರೆಸ್ಟ್ ಕೊಡಬೇಕು. ಸೊ 25 ಲ್ಯಾಕ್ ಇಂಟು 8% ಕೊಟ್ಟರೆ 2 ಲ್ಯಾಕ್ ಬರುತ್ತೆ. ಸೊ ಪ್ಲ್ಯಾನ್ 2 ಅಲ್ಲಿ ಮಾತ್ರನೇ ಡಿಬೆಂಚರ್ ಇರೋದು. ಸೊ ಅಲ್ಲಿ ನೀವು 2 ಲ್ಯಾಕ್ ಅಮೌಂಟನ್ನು ಲೆಸ್ ಮಾಡ್ಕೊಳ್ತಾ ಹೋಗ್ತೀರಾ. ಸೊ ನೀವು ಇಂಟ್ರೆಸ್ಟ್ ಕೊಟ್ಟಾದಮೇಲೆ ನಿಮ್ಮ ಹತ್ರ ಏನು ಉಳ್ಕೊಳ್ಳುತ್ತೆ? ಇಂಟ್ರೆಸ್ಟ್ ಬಿಫೋರ್ ಟ್ಯಾಕ್ಸ್ ಉಳ್ಕೊಳ್ಳುತ್ತೆ. ಸೊ ಇಲ್ಲಿ ನಿಲ್ಲಿರೋದ್ರಿಂದ ಸೇಮ್ ಅಮೌಂಟ್ 8 ಲ್ಯಾಕ್ ಕ್ಯಾರಿ ಮಾಡ್ತೀರಾ. ಸೊ 8 ಲ್ಯಾಕ್ ಮೈನಸ್ ಆಫ್ 2 ಲ್ಯಾಕ್ ಮಾಡಿಕೊಂಡ್ರೆ 6 ಲ್ಯಾಕ್, 8 ಲ್ಯಾಕ್ ನಿಲ್ ಮಾಡಿಕೊಂಡ್ರೆ ನಿಮಗೆ 8 ಲ್ಯಾಕೇ ಬರುತ್ತೆ. ದೆನ್ ನೀವು ಲೆಸ್ ಟ್ಯಾಕ್ಸ್ ಮಾಡಬೇಕು. ಸೊ 50% ಟ್ಯಾಕ್ಸ್ ಇಲ್ಲಿ ಹೇಳಿದ್ದಾರೆ. ಅಸ್ಯೂಮಿಂಗ್ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಇಸ್ 50% ಅಂತ. ಸೊ ಟ್ಯಾಕ್ಸ್ ಲೆಸ್ ಮಾಡಬೇಕು. 8 ಲ್ಯಾಕ್ ಮೇಲೆ 50% ಮಾಡಿದ್ರೆ 4 ಲ್ಯಾಕ್, 6 ಲ್ಯಾಕ್ ಮೇಲೆ 50% ಮಾಡಿದ್ರೆ 3 ಲ್ಯಾಕ್, 8 ಲ್ಯಾಕ್ ಮೇಲೆ 50% ಮಾಡಿದ್ರೆ 4 ಲ್ಯಾಕ್ ಬರುತ್ತೆ. ಸೊ ಟ್ಯಾಕ್ಸ್ ಲೆಸ್ ಮಾಡಿದ್ಮೇಲೆ ನಿಮಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ದಟ್ ಈಸ್ 4 ಲ್ಯಾಕ್, 3 ಲ್ಯಾಕ್ ಆ್ಯಂಡ್ 4 ಲ್ಯಾಕ್. ನೆಕ್ಸ್ಟ್ ನೀವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪ್ರಿಫರೆನ್ಸ್ ಡಿವಿಡೆಂಡ್ಗಳನ್ನ ಕೊಡಬೇಕು. ಸೊ ಲೆಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಎಷ್ಟು ಅಂದರೆ 8% ಕೊಡಬೇಕಾಗತ್ತೆ ನೀವು. ಸೊ 25 ಲ್ಯಾಕ್ ಇಂಟು 8% ಅಗೇನ್ ನಿಮಗೆ ಎಷ್ಟು ಬರುತ್ತೆ? 2 ಲ್ಯಾಕ್ ಬರುತ್ತೆ. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರೋದು ಓನ್ಲಿ ಪ್ಲ್ಯಾನ್ 3ಯಲ್ಲಿ. ಯಾವ್ಯಾವ ಪ್ಲ್ಯಾನಲ್ಲಿ ಯಾವ್ಯಾವ ಕ್ಯಾಪಿಟಲ್ ಇರುತ್ತೆ ನೋಡಿಕೊಂಡು ಇಂಟ್ರೆಸ್ಟ್ಗಳನ್ನ ಲೆಸ್ ಮಾಡೋದು, ಪ್ರಿಫರೆನ್ಸ್ ಡಿವಿಡೆಂಡ್ಗಳನ್ನ ಲೆಸ್ ಮಾಡೋದು ಮಾಡಬೇಕಾಗತ್ತೆ. ಓಕೆ. ಸೊ ಅದಾದಮೇಲೆ ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ 4 ಲ್ಯಾಕ್, 3 ಲ್ಯಾಕ್ ಆ್ಯಂಡ್ ಇಲ್ಲಿ 4 ಲ್ಯಾಕಲ್ಲಿ 2 ಲ್ಯಾಕ್ನ ಲೆಸ್ ಮಾಡಿದ್ರೆ 2 ಲ್ಯಾಕ್ ಬರುತ್ತೆ. ಸೊ ಈಗ ನಾವು ಇ ಪಿ ಎಸ್ ಕಂಡುಹಿಡಿಬೇಕು. ಅರ್ನಿಂಗ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ ದಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಿದ್ರೆ ನಮಗೆ ಇ ಪಿ ಎಸ್ ಬರುತ್ತೆ. ಸೊ ಅರ್ನಿಂಗ್ ಅವೈಲಬಲ್ ಬಂದು 4 ಲ್ಯಾಕ್ ಇದೆ. ದಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಬಂದು ಇಲ್ಲಿದೆ 40,000 ಅನಾಲಿಸಿಸ್ ಟೇಬಲಲ್ಲಿ. 4 ಲ್ಯಾಕ್ ಡಿವೈಡೆಡ್ ಬೈ 40,000 ಮಾಡಿದ್ರೆ 10 ಬರುತ್ತೆ. ಆ್ಯಂಡ್ ಅದೇ ಥರ ನೆಕ್ಸ್ಟು ಅರ್ನಿಂಗ್ ಅವೈಲಬಲ್ ಪ್ಲ್ಯಾನ್ 2 ಅಲ್ಲಿ 3 ಲ್ಯಾಕ್ ಇದೆ. ದಟ್ ಡಿವೈಡೆಡ್ ಬೈ 15,000 ಮಾಡಿಕೊಂಡ್ರೆ 3 ಲ್ಯಾಕ್ ಡಿವೈಡೆಡ್ ಬೈ 15,000 20 ಬರುತ್ತೆ. ಅದೇ ಥರ ಪ್ಲ್ಯಾನ್ 3ಗೆ 2 ಲ್ಯಾಕ್ ದಟ್ ಡಿವೈಡೆಡ್ ಬೈ 15,000 ಶೇರ್ಸ್. ಓಕೆ. ಸೊ ಅದನ್ನು ಮಾಡಿಕೊಂಡ್ರೆ 13.33 ಬರುತ್ತೆ. ಸೊ ಈ 3 ಪ್ಲ್ಯಾನ್ನ ನೀವು ಕಂಪೇರ್ ಮಾಡಿ ವಿಚ್ ಇಸ್ ಬೆಸ್ಟ್ ಅಂತ ಹೇಳಬೇಕು. ವಿಚ್ ಇಸ್ ಬೆಸ್ಟ್ ಅಂದರೆ ಪ್ಲ್ಯಾನ್ 3 ಇಸ್ ದ ಬೆಸ್ಟ್, ಪ್ಲ್ಯಾನ್ 2 ಇಸ್ ದ ಬೆಸ್ಟ್ ಬಿಕಾಸ್ ಇಲ್ಲಿ ಅರ್ನಿಂಗ್ ಪರ್ ಶೇರ್ 20 ಇದೆ. ಸೊ ಈ 3ಕ್ಕೂ ಕಂಪೇರ್ ಮಾಡಿದ್ರೆ ಜಾಸ್ತಿ ಇರೋದು 20. ಸೊ ಹಾಗಾಗಿ ಈ ಪ್ಲ್ಯಾನ್ ಅವ್ರಿಗೆ ಬೆಸ್ಟ್ ಆಗುತ್ತೆ. ಪ್ಲ್ಯಾನ್ 2 ಇಸ್ ದ ಬೆಸ್ಟ್ ಅಂತ ಕಮೆಂಟ್ ಬರೀಬೇಕು. ಥ್ಯಾಂಕ್ ಯು.